ಸಮುವೇಲನ ಗ್ರಂಥದಿಂದ ವಾಚನ. ಅಧ್ಯಾಯ 4. ಇಸ್ರಾಯೇಲರ ಸೋಲು, ಏಲಿಯ ಮಕ್ಕಳ ಮರಣ. ಇಸ್ರಾಯೇಲರು ಫಿಲಿಸ್ಟಿಯರಿಗೆ ವಿರುದ್ಧ ಯುದ್ಧಕ್ಕೆ ಹೊರಟು ಎಬೇನೆಜರಿನ ಸಮೀಪದಲ್ಲಿ ಪಾಳ್ಯ ಮಾಡಿಕೊಂಡರು. ಫಿಲಿಸ್ಟಿಯರು ಬಂದು ಆಫೇಕಿನಲ್ಲಿ ಇಳಿದುಕೊಂಡರು. ಇವರು ಇಸ್ರಾಯೇಲರಿಗೆ ಎದುರಾಗಿ ವ್ಯೂಹ ಕಟ್ಟಿ ಯುದ್ಧ ಮಾಡಿದರು. ಇಸ್ರಾಯೇಲರು ಸೋತರು. ರಣರಂಗದಲ್ಲಿ ಸುಮಾರು 4,000 ಮಂದಿ ಇಸ್ರಾಯೇಲರನ್ನು ಫಿಲಿಸ್ಟಿಯರು ಸಂಹರಿಸಿದರು. ಇಸ್ರಾಯೇಲರು ತಮ್ಮ ಪಾಳ್ಯಕ್ಕೆ ಹಿಂತಿರುಗಿದ ಮೇಲೆ ಅವರೊಡನೆ ಅವರ ಹಿರಿಯರು, ಸರ್ವೇಶ್ವರ ಈ ದಿನ ನಮ್ಮನ್ನು ಫಿಲಿಸ್ಟಿಯರಿಂದ ಅಪಚಯಪಡಿಸಿದ್ದೇಕೆ? ಶಿಲೋವಿನಿಂದ ಸರ್ವೇಶ್ವರನ ಒಡಂಬಡಿಕೆಯ ಮಂಜೂಷವನ್ನು ತರೋಣ. ಅವರು ನಮ್ಮ ಮಧ್ಯದಲ್ಲಿ ಬಂದು ಶತ್ರುಗಳ ಕೈಯಿಂದ ನಮ್ಮನ್ನು ರಕ್ಷಿಸಲಿ ಎಂದು ಸಮಾಲೋಚಿಸಿದರು. ಅಂತೆಯೇ ಜನರನ್ನು ಕಳುಹಿಸಿ ಕೆರೂಬಿಗಳ ಮಧ್ಯದಲ್ಲಿ ಆಸೀನರಾಗಿರುವ ಸರ್ವೇಶ್ವರನ ಸೇನಾಧೀಶರ ಸರ್ವೇಶ್ವರನ ಒಡಂಬಡಿಕೆಯ ಮಂಜೂಷವನ್ನು ತರಿಸಿದರು. ಏಲಿಯ ಇಬ್ಬರು ಮಕ್ಕಳಾದ ಹೋಫ್ನಿ, ಫೀನೆಹಾಸ್ ಎಂಬುವರು ದೇವರ ಒಡಂಬಡಿಕೆಯ ಮಂಜೂಷದ ಸಂಗಡ ಇದ್ದರು. ಸರ್ವೇಶ್ವರನ ಒಡಂಬಡಿಕೆಯ ಮಂಜೂಷ ಪಾಳ್ಯಕ್ಕೆ ಬಂದಾಗ ಇಸ್ರಾಯೇಲರೆಲ್ಲರೂ ಭೂಮಿ ಬಿರಿಯುವಷ್ಟು ಗಟ್ಟಿಯಾಗಿ ಜಯಕಾರ ಮಾಡಿದರು. ಫಿಲಿಸ್ಟಿಯರು ಇದನ್ನು ಕೇಳಿ ಹಿಬ್ರಿಯರ ಪಾಳ್ಯದಲ್ಲಿಂಥ ಆರ್ಭಟಕ್ಕೆ ಏನು ಕಾರಣ ಎಂದು ವಿಚಾರಿಸಿದರು. ಸರ್ವೇಶ್ವರನ ಮಂಜೂಷವು ಪಾಳ್ಯಕ್ಕೆ ಬಂದದ್ದೇ ಕಾರಣವೆಂದು ಗೊತ್ತಾಯಿತು. ದೇವರು ಇವರ ಪಾಳ್ಯಕ್ಕೆ ಬಂದಿದ್ದಾರಂತೆ ಎಂದುಕೊಂಡು ಫಿಲಿಸ್ಟಿಯರು ಬಹಳವಾಗಿ ಭಯಪಟ್ಟರು. ಅಯ್ಯೋ, ಹಿಂದೆ ಹೀಗಿರಲಿಲ್ಲ. ಅಕ್ಕಟ ಪ್ರತಾಪವುಳ್ಳ ಈ ದೇವರುಗಳ ಕೈಯಿಂದ ನಮ್ಮನ್ನು ಬಿಡಿಸುವವರಾರು? ಈಜಿಪ್ಟರನ್ನು ಅರಣ್ಯದಲ್ಲಿ ಸಂಪೂರ್ಣವಾಗಿ ನಾಶ ಮಾಡಿಬಿಟ್ಟ ದೇವರುಗಳು ಇವರೇ ಅಲ್ಲವೇ? ಫಿಲಿಸ್ಟಿಯರೇ, ಧೈರ್ಯಗೊಳ್ಳಿ, ಶೂರರಾಗಿರಿ. ಇಲ್ಲವಾದರೆ ನಿಮಗೆ ಗುಲಾಮರಾಗಿದ್ದ ಹಿಬ್ರಿಯರಿಗೆ ನೀವೇ ಗುಲಾಮರಾದಿರಿ. ಆದ ಕಾರಣ ಶೌರ್ಯದಿಂದ ಯುದ್ಧ ಮಾಡಿ ಎಂದು ಹೇಳಿಕೊಂಡು ಯುದ್ಧ ಮಾಡಿದರು. ಇಸ್ರಾಯೇಲರು ಸೋತು ತಮ್ಮ ತಮ್ಮ ಮನೆಗಳಿಗೆ ಓಡಿ ಹೋದರು. ಮಹಾ ಸಂಹಾರವಾಯಿತು. ಇಸ್ರಾಯೇಲರಲ್ಲಿ 30,000 ಕಾಲಾಳುಗಳು ಮಡಿದರು. ದೇವರ ಮಂಜೂಷ ಶತ್ರುವಶವಾಯಿತು. ಏಲಿಯ ಮಕ್ಕಳಾದ ಹೋಫ್ನಿ ಮತ್ತು ಫೀನೆಹಾಸ ಹತರಾದರು. ಏಲಿಯ ಸಾವು. ಅದೇ ದಿನ ಒಬ್ಬ ಬೆನ್ಯಾಮೀನನು ರಣರಂಗದಿಂದ ತಪ್ಪಿಸಿಕೊಂಡು ದುಃಖದಿಂದ ತನ್ನ ಬಟ್ಟೆಗಳನ್ನು ಹರಿದುಕೊಂಡು ತಲೆಯ ಮೇಲೆ ಮಣ್ಣು ಹಾಕಿಕೊಂಡು ಶಿಲೋವಿಗೆ ಬಂದು ನಡೆದಿದ್ದನ್ನು ತಿಳಿಸಿದನು. ಜನರೆಲ್ಲರೂ ಗೋಳಾಡತೊಡಗಿದರು. ದೇವರ ಮಂಜೂಷ ಏನಾಯಿತು ಎಂಬ ಚಿಂತೆಯಿಂದ ಮಂದಿರ ದ್ವಾರದ ಬಳಿ ಕುಳಿತು ದಾರಿಯನ್ನೇ ಕಾಯುತ್ತಿದ್ದ ಏಲಿ ಆ ದುಃಖ ಧ್ವನಿಯನ್ನು ಕೇಳಿದನು. ಈ ಗದ್ದಲವೇನೆಂದು ವಿಚಾರಿಸಿದನು. ಒಡನೆ ಆ ವ್ಯಕ್ತಿ ಏಲಿಯ ಬಳಿಗೆ ಬಂದು ಎಲ್ಲವನ್ನೂ ತಿಳಿಸಿದನು. ಏಲಿಯಾಗ 98 ವರ್ಷದವನು, ಕಣ್ಣುಗಳು ಇಂಗಿ ಹೋಗಿ ಕುರುಡನಾಗಿದ್ದನು. ಆ ವ್ಯಕ್ತಿ ಏಲಿಗೆ, ನಾನು ರಣರಂಗದಲ್ಲಿ ಇದ್ದವನು, ಈ ಹೊತ್ತೆ ಅಲ್ಲಿಂದ ಓಡಿ ಬಂದೆ ಎನ್ನಲು ಏಲಿ, ಮಗು ಏನು ಸುದ್ದಿ ಎಂದು ಕೇಳಿದನು. ಅವನು ಏಲಿಗೆ, ಇಸ್ರಾಯೇಲರು ಫಿಲಿಸ್ಟಿಯರಿಗೆ ಬೆನ್ನು ತೋರಿಸಿದರು, ಮಹಾ ಸಂಹಾರವಾಯಿತು. ನಿಮ್ಮ ಇಬ್ಬರು ಮಕ್ಕಳಾದ ಹೋಫ್ನಿ ಮತ್ತು ಫೀನೆಹಾಸ ಸತ್ತರು. ದೇವರ ಮಂಜೂಷವು ಶತ್ರುವಶವಾಯಿತು ಎಂದು ತಿಳಿಸಿದನು. ಮುದುಕನು ಸ್ಥೂಲಕಾಯನೂ ಆದ ಏಲಿ ದೇವರ ಒಡಂಬಡಿಕೆಯ ಮಂಜೂಷದ ವರ್ತಮಾನವನ್ನು ಕೇಳಿದ್ದೆ ಪೀಠದಿಂದ ಹಿಂದಕ್ಕೆ ಬಾಗಿಲಿನ ಕಡೆಗೆ ಬಿದ್ದು ಕುತ್ತಿಗೆ ಮುರಿದು ಸತ್ತನು. ಏಲಿ ಇಸ್ರಾಯೇಲರನ್ನು 40 ವರ್ಷ ಪಾಲಿಸಿದ್ದನು. ಫೀನೆಹಾಸನ ಪತ್ನಿಯ ಮರಣ. ಫೀನೆಹಾಸನ ಹೆಂಡತಿಯಾದ ಏಲಿಯ ಸೊಸೆ ದಿನ ತುಂಬಿದ ಗರ್ಭಿಣಿ. ದೇವರ ಮಂಜೂಷ ಶತ್ರುವಶವಾದುದನ್ನು ಹಾಗೂ ಮಾವ ಹಾಗೂ ಗಂಡ ಹತರಾದುದನ್ನು ಕೇಳಿದೊಡನೆ ಪ್ರಸವ ವೇದನೆಯುಂಟಾಗಿ ಮಗುವನ್ನು ಹೆತ್ತಳು. ಆಕೆ ಸಾಯುವ ಸಮಯದಲ್ಲಿ ಬಳಿಯಲ್ಲಿ ನಿಂತಿದ್ದ ಮಹಿಳೆಯರು, ಭಯಪಡಬೇಡ, ಮಗನನ್ನು ಹೆತ್ತಿದ್ದಿ ಎಂದು ಹೇಳಿದರು. ಆಕೆ ಅವರ ಮಾತಿಗೆ ಲಕ್ಷ್ಯ ಕೊಡಲಿಲ್ಲ, ಪ್ರತ್ಯುತ್ತರವನ್ನು ಕೊಡಲಿಲ್ಲ. ದೇವರ ಮಂಜೂಷ ಶತ್ರುವಶವಾದುದರಿಂದಲೂ ಹಾಗೂ ಮಾವನು ಗಂಡನು ಮೃತನಾದುದರಿಂದಲೂ ದೈವ ಮಹಿಮೆಯು ಇಸ್ರಾಯೇಲರನ್ನು ಬಿಟ್ಟು ಹೋಯಿತು ಎಂದು ಹೇಳಿ ಆ ಕೂಸಿಗೆ ಈಕಾಬೋದ್ ಎಂದು ಹೆಸರು ಇಟ್ಟಳು. ದೇವರ ಮಂಜೂಷ ಶತ್ರುವಶವಾಗಿದ್ದರಿಂದಲೇ ಇಸ್ರಾಯೇಲರ ಮಹಿಮೆ ಮಾಯವಾಯಿತೆಂದು ಹೇಳಿದಳು.